ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಮತ್ತು ನನಗೆ ಇಷ್ಟು ಸಪೋರ್ಟ್ ಸಿಗುತ್ತೆ ಯೂಟ್ಯೂಬಿಂದ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಸಪೋರ್ಟ್ ಮಾಡ್ತಾಯಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಲೈವ್ ಬಂದು ಸಪೋರ್ಟ್ ಮಾಡ್ತಾ ಇರೋದು ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತಿರೋರು ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಚಾರ ಗಂಡ ಹೆಂಡತಿ ಮಧ್ಯ ಯಾವ ವಿಚಾರಕ್ಕೋಸ್ಕರ ಜಗಳ ಬರುತ್ತೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂಥ ವಿಚಾರಗಳು ಜಾಸ್ತಿ ಆದರೆ ಜಗಳಗಳು ಜಾಸ್ತಿ ಆಗುತ್ತೆ. ಅದು ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಗೊತ್ತಾದರೆ ಜಗಳಗಳಿರಲ್ಲ, ಚೆನ್ನಾಗಿ ಹೊಂದಾಣಿಕೆಯಿಂದ ಇರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ಯಾರನ್ನೂ ಬ್ಲೇಮ್ ಮಾಡಿ ಮಾತಾಡ್ತಾ ಇಲ್ಲ ನಾನು ಎಸ್ಪೆಷಲಿ ನಾನು ಮಾಡೋ ವೀಡಿಯೋಸಲ್ಲಿ 70% ನಾನು ಅನುಭವದ ಮಾತನ್ನ ಹೇಳ್ತಾ ಇರ್ತೀನಿ. ಇನ್ನು 25% ಎಲ್ಲಾದರೂ ಓದಿರೋದು ತಿಳ್ಕೊಂಡಿರೋದನ್ನು ನಾನು ಹೇಳ್ತೀನಿ. ಹಾಗಾಗಿ ಗಂಡ ಹೆಂಡತಿ ಮಧ್ಯೆ ಯಾವ ವಿಚಾರಕ್ಕೆ ಜಾಸ್ತಿ ಜಗಳ ಆಗುತ್ತೆ, ಯಾವ ವಿಚಾರನ ನಿಲ್ಲಿಸಿದ್ರೆ ಗಂಡ ಹೆಂಡತಿ ಜಗಳಾಡ್ದೇ ಇರ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಗಂಡ ಹೆಂಡತಿ ಮಧ್ಯೆ ಮೇಯ್ನಾಗಿರಬೇಕು ಅನ್ನೋದು, ಪಿಲ್ಲರ್ ಆಗಿರಬೇಕು ಅನ್ನೋದು ನಂಬಿಕೆ. ಇಬ್ಬರ ಮಧ್ಯೆ ನಂಬಿಕೆ ಅನ್ನೋದು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಚೆನ್ನಾಗಿ ಗಂಡ ಹೆಂಡತಿ ಜಗಳನೇ ಇಲ್ದಲ್ಲಿ ಚೆನ್ನಾಗಿರ್ಬೋದು ಅನ್ನೋದು ನನ್ನ ಉದ್ದೇಶ. ಮತ್ತು ಮೂರನೇವರು ಗಂಡ ಹೆಂಡತಿ ಮಧ್ಯೆ ಬರೋಕ್ಕೆ ಬಿಟ್ಟರೆ ಮೂರನೇ ವ್ಯಕ್ತಿಯಿಂದ ಜಾಸ್ತಿ ಗಂಡ ಹೆಂಡತಿ ಸಂಬಂಧ ಹಾಳಾಗುತ್ತೆ. ಅವರು ಲೇಡಿನೇ ಆಗಲಿ ಜೆಂಟ್ಸೇ ಆಗಲಿ, ಯಾರೇ ಗಂಡ ಹೆಂಡತಿ ಮಧ್ಯೆ ಬಂದರೆ ಅಲ್ಲಿ ಬಿರುಕು ಅನ್ನೋದು ಉಂಟಾಗುತ್ತೆ. ಹಾಗಾಗಿ ಮೂರನೇವ್ರನ್ನ ಗಂಡ ಹೆಂಡತಿ ಮಧ್ಯೆ ಬರೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅದರಿಂದ ಜಾಸ್ತಿ ಪ್ರಾಬ್ಲಮ್ಸೇ. ಹಾಗಾಗಿ ನಂಬಿಕೆ ಅನ್ನೋದು ಬಿಲ್ಡಾಗಿರಬೇಕು. ನಂಬಿಕೆ ಅನ್ನೋದು ಇಷ್ಟ ಇದ್ರೂ ಮತ್ತು ಇನ್ನೊಂದು ಏನಂದರೆ, ಗಂಡಾದವನು ಅವ್ರ ಅಪ್ಪ ಅಮ್ಮಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅನ್ನೋದು ಬಯಸ್ತಾನೋ ಹಂಗೆ ಹೆಂಡ್ತಿ ಅಪ್ಪ ಅಮ್ಮಂಗೂ ಮರ್ಯಾದೆ ಕೊಡಬೇಕು ಅನ್ನೋದು ಮೈಂಡಲ್ಲಿರಬೇಕು ಫಸ್ಟು. ಮತ್ತು ಹೆಂಡ್ತಿ ಏನಾದರೂ ಮಾಡ್ತೀನಿ ಅಂದಾಗ ಬ್ಯಾಕಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು. ಮತ್ತು ಏನೊಂದಕ್ಕೂ ಕಮೆಂಟ್ ಮಾಡೋದು, ನಾನು ಹೇಳಿದ ಥರನೇ ಇರಬೇಕು, ನಾನು ಹೇಳಿದ ಥರನೇ ಬಟ್ಟೆ ಹಾಕಬೇಕು, ನಾನು ಹೇಳಿದ ಥರನೇ ಇರಬೇಕು ಅನ್ನೋದನ್ನು ರೆಸ್ಟ್ರಿಕ್ಷನ್ನ ಬಿಟ್ಬಿಡ್ಬೇಕು. ಇವಾಗ ತಪ್ಪು ಮಾಡಬೇಕು ಅನ್ನೋದು ಮೈಂಡಲ್ಲಿದ್ದರೆ ಏನೇ ಮಾಡಿದರೂ ತಪ್ಪು ಮಾಡೇ ಮಾಡ್ತಾರೆ ಅಲ್ವಾ. ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ರೆಸ್ಟ್ರಿಕ್ಷನ್ ಯಾಕೆ? ಯಾವುದೇ ಕಾರಣಕ್ಕೂ ಯಾವುದೇ ರೆಸ್ಟ್ರಿಕ್ಷನ್ನ ಹಾಕೋಕ್ಕೆ ಹೋಗಬಾರ್ದು. ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮತ್ತು ಹೆಂಡತಿ ಏನಾದರೂ ಕಾಯಿಲೆಯಿಂದ ಮಲಗಿದ್ದಾಗ ಅವ್ರನ್ನ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳ್ಳಿ. ನಿನಗೇನಾಗಿದೆ ನಾಟಕ ಆಡಬೇಡ ಬಾ ಅಂತ ಮಾತಾಡೋದಾಗಲಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಇವಾಗ ಹೆಂಡತಿ ಆದವಳು ಅಷ್ಟೇ, ಗಂಡ ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬಂದಾಗ ಸ್ವಲ್ಪ ವಿಶ್ರಾಂತಿ ತೊಗೊಳಕ್ಕೆ ಟೈಮ್ನ ಕೊಡಬೇಕು. ಆಮೇಲೆ ಏನೇ ಇದ್ರೂ ಮಾತಾಡೋದು ಇದ್ದೇ ಇರುತ್ತೆ. ಇವಾಗ ಸಾವಿಲ್ಲದ ಮನೆಯೇ ಇರೋದಿಲ್ಲ, ಹಂಗೆ ಜಗಳ ಇಲ್ಲದ ಸಂಸಾರನೂ ಕೂಡ ಇರೋದಿಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ಅತಿರೇಕಕ್ಕೂ ತೊಗೊಂಡು ಹೋಗಬಾರ್ದು. ಯಾವ ಜಗಳನ್ನ ಎಲ್ಲಿ ಮುಗಿಸ್ಬೇಕು ಅಲ್ಲಿ ಮುಗಿಸ್ಬಿಡ್ಬೇಕು. ಮತ್ತು ಗಂಡ ಹೆಂಡತಿ ಜಗಳ ಯಾವಾಗಲೂ 4 ಗೋಡೆ ಮಧ್ಯೆನೇ ಇರಬೇಕು. 4 ಜನದ ಮುಂದೆ ಗಂಡ ಆಗಲಿ ಹೆಂಡತಿ ಆಗಲಿ 4 ಜನದ ಮುಂದೆ ಗಂಡ ಹೆಂಡತಿ ಬಗ್ಗೆ ಕೇವಲ ಮಾತಾಡೋದಾಗಲಿ, ಹೆಂಡತಿ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು. ಹೆಂಡ್ತಿಗೆ ಯಾವಾಗಲೂ ಗಂಡನೇ ಬೆಸ್ಟ್ ಫ್ರೆಂಡ್ ಆಗಿರಬೇಕು, ಗಂಡನಿಗೆ ಯಾವಾಗಲೂ ಹೆಂಡ್ತಿನೇ ಬೆಸ್ಟ್ ಫ್ರೆಂಡ್ ಆಗಿರಬೇಕು. ಆವಾಗಿದ್ದಾಗ ಮಾತ್ರ ಗಂಡ ಹೆಂಡ್ತಿ ಯಾವಾಗಲೂ ಚೆನ್ನಾಗಿರೋದಕ್ಕೆ ಸಾಧ್ಯ. ಮತ್ತು ಇನ್ನೊಂದು, ಹೆಂಡ್ತಿ ಗಂಡನ ವ್ಯವಹಾರದಲ್ಲಿ ಆದಷ್ಟು ತಲೆ ಹಾಕಕ್ಕೆ ಹೋಗಬಾರ್ದು. ಎಲ್ಲೋ ಒಂದೊಂದು ದಿನ ಕೇಳಬೇಕು, ಕೇಳಿದರೂ ಮತ್ತು ಯಾವುದೇ ಕಾರಣಕ್ಕೂ ಅದೇ ವಿಚಾರನ ಕೇಳೋಕ್ಕೆ ಕೆತ್ಕೋಕ್ಕೆ ಹೋಗಬಾರ್ದು. ಯಾಕಂದರೆ ಅವರಿಗೂ ವ್ಯವಹಾರ ಅನ್ನೋದು ಇದ್ದೇ ಇರುತ್ತೆ, ಮಾಡ್ತಾ ಇರ್ತಾರೆ. ಮತ್ತು ದುಡ್ಡಿದ್ದಾಗ ಒಂಥರ ಇರೋದು, ದುಡ್ಡಿಲ್ಲದಿದ್ದಾಗ ಒಂಥರ ಇರೋದು, ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಕಷ್ಟದಲ್ಲಿ ಸುಖದಲ್ಲಿ ಹೆಂಡತಿ ಆದವಳು ಯಾವಾಗಲೂ ಗಂಡನಿಗೆ ಬೆನ್ನೆಲುಬಾಗಿ ಇರಬೇಕು. ಅದೇ ಥರ ಗಂಡನೂ ಕೂಡ ಹೆಂಡ್ತಿಗೆ ಅವ್ರ ಮರ್ಯಾದೆ ಕೊಟ್ರೇ ಬೇರೆಯವ್ರ ಮರ್ಯಾದೆ ಕೊಡೋಕ್ಕೆ ಸಾಧ್ಯ ಅಲ್ವಾ. ಬೇರೆಯವ್ರ ಮುಂದೆ ಹೆಂಡ್ತಿ ಬಗ್ಗೆ ಕೇವಲವಾಗಿ ಮಾತಾಡಿದರೆ ಅವರು ಕೂಡ ಕೇವಲವಾಗಿ ಮಾತಾಡ್ತಾರೆ. ಹಾಗಾಗಿ ಹೆಂಡ್ತಿನೇ ಆಗಲಿ ಗಂಡನೇ ಆಗಲಿ ಮೂರನೇವ್ರ ಮುಂದೆ ಗಂಡ ಹೆಂಡ್ತಿನೇ ಯಾವತ್ತೂ ಬಿಟ್ಕೊಟ್ಟು ಮಾತಾಡಬಾರ್ದು. ಯಾಕಂದರೆ ಅವ್ರ ಮರ್ಯಾದೆ ಕೊಟ್ರೇ ಬೇರೆಯವ್ರ ಮರ್ಯಾದೆ ಕೊಡೋದು. ಅವರೇ ಮರ್ಯಾದೆ ಕೊಡಲಿಲ್ಲ ಅಂದರೆ ಬೇರೆಯವ್ರು ಹೆಂಗೆ ಮರ್ಯಾದೆ ಕೊಡ್ತಾರೆ ಅಲ್ವಾ. ಹಾಗೆ ಗಂಡ ಹೆಂಡ್ತಿ ಮಧ್ಯೆ ಅಹಂಕಾರ ಅನ್ನೋದು ಮೊದಲೇ ಇರಬಾರ್ದು, ಈಗೋ ಅನ್ನೋದು ಮೊದಲೇ ಇರಬಾರ್ದು. ಜಗಳಾಡ್ಕೊಂಡ್ರೆ ಅವಳು ಮಾತಾಡಿಸ್ಲಿ ನಾನು ಮಾತಾಡಿಸ್ಲಿ ಅನ್ನೋದು ಇರಬಾರ್ದು. ಯಾಕಂದರೆ ಅಹಂಕಾರ ಅನ್ನೋದು ಎಷ್ಟು ಇರುತ್ತೋ ಅಷ್ಟೇ ಜಗಳ ಅನ್ನೋದು ಅತಿರೇಕಕ್ಕೆ ಹೋಗ್ಬಿಡುತ್ತೆ. ಅಹಂಕಾರ ಅನ್ನೋದು ಇರಬಾರ್ದು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋಲನ್ನ ಒಪ್ಕೊಳ್ಳೋ ಥರ ಇರಬೇಕು. ಹಂಗಂತ ಯಾವಾಗಲೂ ಹೆಂಡ್ತಿನೇ ಸೋಲೊಪ್ಕೋಬೇಕು, ಯಾವಾಗಲೂ ಗಂಡನೇ ಸೋಲೊಪ್ಕೋಬೇಕು ಅಂತ ಇರೋಲ್ಲ. ಯಾರಿಂದ ತಪ್ಪಿರುತ್ತೆ ಆಗಲೇ ಮಾತಾಡೋಣ, ಆಗಲೇ ಕ್ಷಮೆ ಕೇಳೋಣ ಅಲ್ವಾ. ಆಗಲೇ
ಕ್ಷಮೆ ಕೇಳಿದರೆ ಅಲ್ವಾ ಗಂಡ ಹೆಂಡ್ತಿ ಬಾಂಡಿಂಗ್ ಅನ್ನೋದು ಚೆನ್ನಾಗಿರೋದು. ಹಾಗೆ ನಾನು ಓದಿರೋ ಪ್ರಕಾರ ಯಾವಾಗಲೂ ಗಂಡ ಹೆಂಡ್ತಿ ಮಲಗೋಕ್ಕೆ ಸಿಂಗಲ್ ಹಾಸಿಗೆನ ಮಾಡಿರಬಾರ್ದಂತೆ. ಯಾವಾಗಲೂ ಒಂದೇ ಬೆಡ್ಡು ಒಂದೇ ಬೆಡ್ಶೀಟ್ ಇರಬೇಕಂತೆ. ಸಿಂಗಲ್ ಹಾಸಿಗೆ ಎಷ್ಟು ದೂರ ಆಗುತ್ತೋ ಅಷ್ಟು ಗಂಡ ಹೆಂಡ್ತಿ ದೂರ ಆಗ್ತಾರೆ, ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಜಗಳ ಅನ್ನೋದು ಬರುತ್ತೆ ಅನ್ನೋದನ್ನು ಓದಿದ್ದೆ. ಹಾಗಾಗಿ ಮತ್ತು ಗಂಡಿಗೆ ಅವ್ರ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಬೇಕು ಹೆಂಡ್ತಿ ಆದವಳು ಅನ್ನೋದು ಮನಸ್ಸಲ್ಲಿರುತ್ತೆ. ಅದೇ ಥರ ಹೆಂಡ್ತಿಗೂ ಕೂಡ ನಮ್ಮ ಅಪ್ಪ ಅಮ್ಮನೂ ಅವ್ರು ನೋಡ್ಕೋಬೇಕು, ಅವ್ರು ನಮ್ಮ ಅಪ್ಪ ಅಮ್ಮಗೂ ಗೌರವ ಕೊಡಬೇಕು ಅನ್ನೋದು ಇದ್ದೇ ಇರುತ್ತೆ. ಮತ್ತು ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಇರಿಟೇಟ್ ಆಗೋದು, ಜಗಳ ಆಡೋದು, ಬೇರೆ ಏನೋ ವಿಚಾರ ತಗೊಂಡು ಜಗಳ ಆಡೋದು, ಅವ್ರನ್ನ ಬೈಯೋದು ಮಾಡಿದರೆ ಇನ್ನೂ ಜಗಳ ಅತಿರೇಕಕ್ಕೆ ಹೋಗುತ್ತೆ. ಇನ್ನು ಯಾವಾಗಲೂ ಮಾತಾಡ್ತಾ ಇರೋದೇ ಇಲ್ವಲ್ಲ, ದಿನದಲ್ಲಿ 24 ಅವರ್ ಮಾತಾಡೋಲ್ಲ, ಎಲ್ಲೋ ಒಂದ್ಸಲ ಮಾತಾಡ್ತಾರೆ. ಅದನ್ನು ಮಾತಾಡೋಕ್ಕೆ ಫ್ರೀಡಮ್ ಕೊಡಿ ಮತ್ತು ಅವ್ರ ಫೀಲಿಂಗ್ಸ್ಗಳಿಗೆ ಬೆಲೆ ಕೊಡಿ ಮೇಯ್ನಾಗಿ. ಯಾಕಂದರೆ ನಿಮಗೆಷ್ಟು ಭಾವನೆಗಳು, ನಿಮಗೆಷ್ಟು ಫೀಲಿಂಗ್ಸ್ ಅನ್ನೋದಿರುತ್ತೋ ಅವರಿಗೂ ಅಷ್ಟೇ ಫೀಲಿಂಗ್ಸು, ಅವ್ರಿಗೂ ಅಷ್ಟೇ ಭಾವನೆಗಳು ಅನ್ನೋದಿರುತ್ತೆ ಅಲ್ವಾ. ಅದಕ್ಕೆ ಒಬ್ರಿಗೊಬ್ರಿಗೆ ಅವ್ರ ಭಾವನೆಗಳಿಗೆ ಬೆಲೆ ಕೊಟ್ಟಷ್ಟು ಗಂಡ ಹೆಂಡ್ತಿ ಬಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಇಲ್ಲಾಂದರೆ ಒಬ್ಬರು ಭಾವನೆಗೆ ಒಬ್ಬರು ಬೆಲೆ ಕೊಡದೇ ಇದೆ ಏನಾದರೂ ಇವಾಗ ಹೆಂಡ್ತಿನೇ ಗಂಡಿಗೆ ತಾನೇ ಹೇಳ್ಕೊಬೇಕಾಗಿರೋದು. ಏನೇ ಪ್ರಾಬ್ಲಮ್ಸ್ ಇದ್ದರೂ ಅವ್ರ ಹತ್ರನೇ ಶೇರ್ ಮಾಡ್ಕೋಬೇಕು. ಹೇಳಿದಾಗ ಹೌದಾ ನಿಂದೊಂದಿರಲಿ ಬಿಡು ಅನ್ನಬಾರ್ದು, ಹೌದಾ ಏನು ಕೇಳಬೇಕು. ಏನಾದರೂ ಒಂದು ಮಾಡ್ತೀವಿ ಅಂತ ಹೊರಟಾಗ ಅವರಿಗೆ ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಇದ್ಬಿಡಿ, ಅವ್ರನ್ನ ಪ್ರಮೋಟ್ ಮಾಡೋಕ್ಕಾಗಬೇಡಿ. ನಿನ್ನ ಕೈಯಿಂದ ಆಗುತ್ತಾ, ನಿನ್ನ ಕೈಲಿ ಆದರೆ ಮಾಡು, ಆಗುತ್ತಾ ಇಲ್ವಾ. ಇಲ್ಲ ಒಬ್ಬೊಬ್ಬರು ಮನಸ್ಸಲ್ಲಿರುತ್ತೆ, ಹೆಂಡ್ತಿ ಎಲ್ಲಿ ನಮಗಿಂತ ಸ್ವಲ್ಪ ಮೇಲೆ ಬೆಳೆದ್ರೆ ಅವಳಿಗೆ ಅಹಂಕಾರ ಬಂದುಬಿಡುತ್ತೋ, ಎಲ್ಲಿ ಅವಳಿಗೆ ನಮ್ಮನ್ನು ಬಿಟ್ಟೋಗ್ತಾಳೋ ಅನ್ನೋದು ಒಬ್ಬೊಬ್ಬರು ಮನಸ್ಸಲ್ಲಿರುತ್ತೆ. ಯಾವುದೇ ಕಾರಣಕ್ಕೂ ಯಾರೂ ಬಿಟ್ಟೋಗಲ್ಲ. ಅಂದರೆ ಒಬ್ರಿಗೊಬ್ಬರು ಸಪೋರ್ಟಿಂಗ್ ಮಾಡೋದನ್ನು ಯಾವಾಗಲೂ ಇರಬೇಕು. ನಮಗಿಂತ ಸ್ವಲ್ಪ ಮೇಲೋದ್ರೆ ಅವಳಿಗೆಲ್ಲ ಅಹಂಕಾರ ಬರುತ್ತೋ, ನಮಗಿಂತ ಕೆಳಗೆ ಇರಬೇಕು, ಮನೆ ಕೆಲಸನೇ ಮಾಡ್ಕೊಂಡಿರಬೇಕು ಅನ್ನೋದನ್ನು ಫಸ್ಟು ಬಿಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಯಾವ ಟೈಮಲ್ಲಿ ಗಂಡ ಆದವನು ಹೆಂಡ್ತಿ ಜೊತೇಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ ಯಾವಾಗಲೂ ಜೊತೆಯಲ್ಲಿರಿ, ಯಾಕಂದರೆ ಅವ್ರಿಗೆ ಆಗ್ತಿರೋ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ಯಾರೂ ಈಗ ಇರ್ದಿರೋ ಪಾಪನ ಇರ್ತಾ ಇದೆಯಾ, ಯಾರಿಗೂ ಆಗಬಾರ್ದು ಹಿಂಗೆ ಆಗ್ತಾಯಿದೆ ಕೇವಲವಾಗಿ ಮಾತಾಡೋದನ್ನು ಫಸ್ಟು ಬಿಡಿ. ಯಾಕಂದರೆ ಆ ಟೈಮಲ್ಲಿ ನೀವೇ ಅವರಿಗೆ ಯಾವಾಗಲೂ ಬ್ಯಾಕ್ ಬೋನ್ ಆಗಿರಬೇಕಾಗಿರೋದು. ಆ ಟೈಮಲ್ಲೇ ನೀವು ಅವರಿಗೆ ಬ್ಯಾಕ್ ಬೋನ್ ಆಗಿಲ್ಲ ಅಂದರೆ ಅವ್ರ ಮನಸ್ಸಿನಲ್ಲಿ ನಿಮಗೆ ಜಾಗ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಹುಡುಗಿರ ಮನಸ್ಸು ಎಷ್ಟು ಸೂಕ್ಷ್ಮ ಅಂದರೆ ಎಲ್ಲರೂ ಅದೇ ಥರ ಇರಲ್ಲ. ಅತಿಯಾಗಿ ಪ್ರೀತಿಸೋದು ಗೊತ್ತಿರುತ್ತೆ, ಅದೇ ಥರ ಅತಿಯಾಗಿ ದ್ವೇಷಿಸೋದು ಕೂಡ ಗೊತ್ತಿರುತ್ತೆ. ನೀವು ಅವ್ರ ಅಪ್ಪನ ಮನೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಹಂಗೆ ಅವರು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಇವಾಗ ನಿಮ್ಮ ಕಡೆಯವ್ರು ಯಾರಾದರೂ ಬಂದರೆ, ನಿಮ್ಮ ಅಕ್ಕ ತಂಗಿ ಯಾರಾದರೂ ಬಂದರೆ ಯಾವ ಥರ ನೋಡ್ಕೊಳ್ತೀರೋ, ಅದು ಮಾಡು ಇದು ಮಾಡು ಅಂತ ಯಾವ ಥರ ಹೇಳ್ತೀರೋ ಹಂಗೆ ಅವ್ರ ಕಡೆಯವ್ರು ಬಂದಾಗಲೂ ಅದೇ ಥರ ಮಾಡಿ. ಯಾಕೆ ಆ ಥರ ಮಾಡಬಾರ್ದು, ಹೌದಾ ಇದ್ದಿದ್ದು ಮಾಡು ಅನ್ನೋದು ಯಾಕೆ, ಆಗಲೇ ಮನಸ್ಸಲ್ಲಿ ಬಿರುಕು ಅನ್ನೋದು ಹುಟ್ಟೋದು. ಅದಕ್ಕೆ ನಿಮ್ಮ ಕಡೆಯವ್ರು ಬಂದಾಗ ಎಷ್ಟು ಪ್ರೀತಿ ಬೆಲೆ ಗೌರವ ಕೊಡ್ತೀರೋ ಅವ್ರ ಕಡೆಯವ್ರು ಬಂದಾಗಲೂ ಅಷ್ಟೇ ಪ್ರೀತಿ ಬೆಲೆ ಗೌರವನ ಕೊಡಿ. ಆಗಿದ್ದಾಗ ಮಾತ್ರ ಇಬ್ಬರ ಮಧ್ಯೆ ಜಗಳ ಅನ್ನೋದು ಬರೋದಿಲ್ಲ. ಯಾಕಂದರೆ ನಿಮ್ಮ ಅಕ್ಕ ತಂಗಿರು ನಿಮ್ಮ ಮನೆಗೆ ಬರೋಕ್ಕೆ ನಿಮಗಿಷ್ಟ ಇದ್ದಂಗೆ ಅವರಿಗೂ ಅವ್ರ ಮನೆಗೆ ಹೋಗೋಕ್ಕೆ ಇಷ್ಟ ಇರುತ್ತೆ. ಹೋಗ್ತೀನಿ ಅಂದಾಗ ಏನಾದರೂ ಒಂದು ಮಾತಾಡೋದು, ಏನಾದರೂ ಒಂದು ಹೇಳೋದು ಮಾಡಿದಾಗ ಮನಸ್ಸಿಗೆ ಬೇಜಾರಿರುತ್ತೆ. ಇವಾಗ ಯಾವಾಗಲೂ ಅವ್ರು ಹುಟ್ಟಿದ ಮನೆ, ಅವ್ರು ಬೆಳೆದಿದ್ದ ಮನೆಗೆ ಅವರೇ ಹೋಗಬೇಕು ಅಂದರೆ ಇವಾಗ ನಿಮ್ಮನ್ನು ಪರ್ಮಿಷನ್ ಕೇಳೋ ಅಂಥ ಸಿಚುವೇಷನ್ನಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಮದುವೆ ಅಂತ ಆದಮೇಲೆ ಗಂಡನ ಒಪಿನಿಯನ್ ಕೇಳಲೇಬೇಕಾಗಿರುತ್ತೆ. ಅವಾಗ ನಿಮ್ಮ ಪರ್ಮಿಷನ್ ಕೇಳಿದಾಗ ಜಾಸ್ತಿ ದಿನ ಬೇಡ, ಅಟ್ಲೀಸ್ಟ್ ಇವತ್ತು ಹೋಗಿ ನಾಳೆ ಬಾ ಅಂತನಾದರೂ ಹೇಳ್ಬೋದು. ಇಲ್ಲಾಂದರೆ ಯಾಕೆ ಹೋಗ್ತೀಯಾ ಏನಕ್ಕೆ. ಇವಾಗ ನಿಮ್ಮ ಅಕ್ಕ ತಂಗಿರು ನೀವು ಕರೆಸ್ಕೊಡ್ತೀರ, ಅದೇ ಥರ ಅವರು ಅಲ್ವಾ. ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆಗೆ ಬರಬೇಕು ಅನ್ನೋದು ಎಷ್ಟು ಇಷ್ಟ ಇರುತ್ತೋ ಹಾಗೆ ಅವರಿಗೂ ಅವ್ರ ಮನೆಗೆ ಹೋಗಬೇಕು ಅನ್ನೋದು ಅಷ್ಟೇ ಇಷ್ಟ ಇರುತ್ತೆ ಅಲ್ವಾ. ಹಾಗಾಗಿ ಯಾವಾಗಲೂ ಕಳಿಸಿ ಯಾವಾಗಲೂ ಹೋಗಬೇಕು, ಇಲ್ಲ ಯಾವಾಗಲೂ ಫೋನಲ್ಲಿ ಮಾತಾಡಬೇಕು ಅಂತ ಹೇಳಲ್ಲ. ಅಟ್ಲೀಸ್ಟ್ ಅವ್ರಿಗೆ ಅಂತ ಅವ್ರ ಅಮ್ಮ ಅಪ್ಪನ ಜೊತೆ ಮಾತಾಡೋಕ್ಕಿಂತ ಸ್ವಲ್ಪ ಟೈಮ್ ಕೊಡಿ, ಅವ್ರ ಮನೆಗೆ ಹೋಗೋಕ್ಕೆ ಅಂತ ಸ್ವಲ್ಪ ಟೈಮ್ ಕೊಡಿ. ಯಾಕಂದರೆ ನೀವು ಅವ್ರಿಗೆ ಒಪ್ಪಿಗೆ ಕೊಟ್ಟರೆ ಮಾತ್ರ ಹೋಗಬೇಕು ಅನ್ನೋದಿರುತ್ತೆ. ಹಾಗಾಗಿ ಅವರನ್ನು ಯಾವುದೇ ಥರ ಕೇವಲವಾಗಿ ನೋಡೋಕ್ಕೆ ಹೋಗಬೇಡಿ. ನೀವು ಅವ್ರ ಅಪ್ಪ ಅಮ್ಮನ ಎಷ್ಟು ಗೌರವ ಕೊಟ್ಟು ನೋಡ್ಕೊಳ್ತೀರೋ ಹಂಗೆ ಅವರು ನಿಮ್ಮ ಅಪ್ಪ ಅಮ್ಮನ ಅಷ್ಟೇ ಗೌರವ ಕೊಟ್ಟು ನೋಡ್ಕೊತಾರೆ. ಯಾವಾಗಲೂ ನಿಮ್ಮ ಅಪ್ಪ ಅಮ್ಮ ಅವ್ರನ್ನ ಯಾವಾಗ ಮಗಳು ಅಂತ ನೋಡ್ಕೊಳ್ತಾರೋ ಆವಾಗ ಅವರು ನಿಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮ ಅನ್ನೋ ಥರನೇ ನೋಡ್ಕೊಳ್ತಾರೆ. ಈ ಥರ ಯಾವಾಗಲೂ ಗಂಡ ಹೆಂಡ್ತಿ ಮಧ್ಯೆ ಜಗಳ ಉಂಟಾಗೋದು ಇದೆ. ಈ ಥರ ವಿಚಾರಗಳು ಬಂದಾಗಲೇ, ನೀನು ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಲಿಲ್ಲ, ನಿಮ್ಗೆ ನಮ್ಮ ಅಪ್ಪ ಅಮ್ಮ ಗೌರವ ಕೊಡಲಿಲ್ಲ, ನಿಮ್ಮ ಕಡೆಯವ್ರು ಬಂದಾಗಲೇ ಒಂಥರ ಇರ್ತಾರೆ, ನಮ್ಮ ಕಡೆಯವ್ರು ಬಂದಾಗಲೇ ಒಂಥರ ಇರ್ತೀರಾ ಅನ್ನೋ ವಿಚಾರಕ್ಕೆ ಜಾಸ್ತಿ ಗಂಡ ಹೆಂಡ್ತಿ ಮಧ್ಯೆ ಜಗಳ ಉಂಟಾಗುತ್ತೆ. ಅಹಂಕಾರ ಅನ್ನೋದು ಮೊದಲೇ ಮಾಡಬಾರ್ದು. ಇವಾಗ ಅವ್ರು ಹಾಕೋ ಬಟ್ಟೆಗೆ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡೋದನ್ನು ಬಿಡಿ. ಯಾಕಂದರೆ ಮರ್ಯಾದೆ ಅನ್ನೋದು ಮನಸ್ಸಲ್ಲಿರುತ್ತೆ, ಹಾಕೋ ಬಟ್ಟೆಯಲ್ಲಿರಲ್ಲ, ನಡ್ಕೊಳ್ಳೋ ರೀತಿಲಿರುತ್ತೆ ಗೌರವ ನಡತೆ ಅನ್ನೋದು. ಅದಕ್ಕೆ ಅವ್ರ ನಡತೆ ಬಗ್ಗೆ ನೀವೇ ಕೇವಲವಾಗಿ ಮಾತಾಡಿದರೆ, ನೀವೇ ಅವ್ರನ್ನ ಕೇವಲವಾಗಿ ನೋಡಿದರೆ ಬೇರೆಯವರು ಅದೇ ಥರ ಕೇವಲವಾಗಿ ನೋಡ್ತಾರೆ. ನೀವು ಮರ್ಯಾದೆ ಎಷ್ಟು ಕೊಟ್ಟು ನೋಡ್ಕೊಳ್ತೀರೋ, ನೀವು ಎಷ್ಟು ಗೌರವ ಕೊಟ್ಟು ನೋಡ್ಕೊಳ್ತೀರೋ ಹಂಗೆ ಬೇರೆಯವರು ಅಷ್ಟೇ ಗೌರವ ಅಷ್ಟೇ ಮರ್ಯಾದೆನ ಕೊಡ್ತಾರೆ. ಹಾಗಾಗಿ
ಫೀಲಿಂಗ್ಸ್ಗಳಿಗೆ ಒಬ್ರಿಗೊಬ್ರು ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ಮತ್ತು ಕಷ್ಟದಲ್ಲಿ ಗಂಡನ ಕಷ್ಟದಲ್ಲಿ ದೂರ ಆಗೋದು, ಗಂಡನ ಸುಖದಲ್ಲಿ ಜೊತೆ ಬರೋದು ನಿಜವಾಗ್ಲೂ ಒಳ್ಳೆ ಹೆಂಡ್ತಿ ಲಕ್ಷಣ ಕೂಡ ಅಲ್ಲ. ಯಾವಾಗಲೂ ತವರಿನ ಬಗ್ಗೆ ವ್ಯಾಮೋಹ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಯಾಕಂದರೆ ಹೆಂಡ್ತಿಗೆ ಮದುವೆ ಆದಮೇಲೆ ಗಂಡ ಅನ್ನೋನೇ ಇಂಪಾರ್ಟೆಂಟ್ ಆಗ್ತಾನೆ. ಫಸ್ಟು ಗಂಡ ಅನ್ನೋನು ಮುಖ್ಯ, ಆಮೇಲೆ ಎಲ್ಲ. ಹಂಗೇ ಹಾಗಂತ ಗಂಡದ ಅಪ್ಪನ ಮನೆಗೆ ಹೋಗಬೇಕು ಅಂತ ಏನಿಲ್ಲ. ಆದರೆ ಹೆಂಡ್ತಿ ಗಂಡ ಆದವನು ಮುಖ್ಯ ಆಗಿರ್ತಾನೆ. ಅವ್ರ ಪ್ರೀತಿನ ನೀವೆಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀರೋ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಹೊರಗಡೆ ಮನಸ್ಸು ಕೂಡ ಅಷ್ಟೇ ಥರ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವ್ರ ವ್ಯವಹಾರದ ಬಗ್ಗೆ ಕೇಳೋಕ್ಕೆ ಹೋಗೋದಾಗಲಿ, ದುಡ್ಡು ಖರ್ಚಾಗಿದ್ದ ಬಗ್ಗೆ ಕೇಳೋಕ್ಕೆ ಹೋಗೋದಾಗಲಿ ಬೇಡ. ಅವ್ರ ಮೇಲೆ ನಂಬಿಕೆ ಇದ್ದರೆ ಕೇಳೋಕ್ಕೆ ಹೋಗ್ಬಾರ್ದು. ಕೇಳಬೇಕೆಲ್ಲ ಒಂದೊಂದು ಸಲ, ಅದನ್ನೇ ಮತ್ತೆ ಮತ್ತೆ ಕೇಳೋದಕ್ಕೆ ಹೋಗ್ಬಾರ್ದು. ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಬಂಧ ಅಂದರೆ ಗಂಡ ಹೆಂಡತಿ ಸಂಬಂಧ ಅಂತ ಹೇಳ್ತಾರೆ. ಅದನ್ನು ಉಳಿಸ್ಕೋಬೇಕು ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಸೋಲುವಂಥ ಗುಣ ಮೊದಲೇ ಇರಬೇಕು ಅಲ್ವಾ. ಯಾವುದೇ ಕಾರಣಕ್ಕೂ ಒಬ್ಬರ ಮುಂದೆ ಒಬ್ಬರನ್ನ ಬಿಟ್ಕೊಡ್ಬೇಡಿ. ಗಂಡನ ಕಷ್ಟ ಸಮಯದಲ್ಲಿ ಹೆಂಡತಿ ಕಷ್ಟ ಸಮಯದಲ್ಲಿ ಗಂಡ ಎಷ್ಟು ಜೊತೆಗಿರ್ತಾರೋ ಅಷ್ಟು ಚೆನ್ನಾಗಿ ಗಂಡ ಹೆಂಡತಿ ಸಂಬಂಧ ಬಿಲ್ಡ್ ಆಗುತ್ತೆ. ಮತ್ತು ಹೆಂಡತಿ ಕಾಯಿಲೆ ಇದ್ದಾಗ ನಾಟಕ ಆಡ್ತಾಳೆ ಅನ್ನೋದನ್ನು ಬಿಡಿ. ಮತ್ತು ನಿಮಗೆ ಯಾವ ಥರ ನೋವಾಗುತ್ತೋ ಅವಳಿಗೂ ಅದೇ ಥರ ನೋವಾಗುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಗಂಡನಿಗೆ ಹೆಂಡ್ತಿ, ಹೆಂಡ್ತಿಗೆ ಗಂಡ ಯಾವಾಗಲೂ ಸಪೋರ್ಟಿವ್ ಆಗಿದ್ದರೆ ಮಾತ್ರ ಗಂಡ ಹೆಂಡ್ತಿ ಸಂಬಂಧ ಅನ್ನೋದು ಇರೋದು. ಯಾಕಂದರೆ ಎಲ್ಲೋ ದೂರದಲ್ಲಿದ್ದವ್ರನ್ನ ಗಂಡ ಹೆಂಡ್ತಿಯಾಗಿ ಜೋಡಿ ಮಾಡಿರ್ತಾನೆ ದೇವರು. ಅಂದರೆ ಅವರಿಬ್ಬರ ಮಧ್ಯ ಕೊನೆಯವರೆಗೂ ಅಷ್ಟೇ ಪ್ರೀತಿ ಇರಬೇಕಲ್ವ. ಎಲ್ಲೋ ಇದ್ದವ್ರು ಜೋಡಿ ಆಗ್ತಾರೆ ಅಂದರೆ ಋಣ ಇಲ್ದಲೇ ಯಾರೂ ಜೋಡಿ ಆಗೋದಿಲ್ಲ. ಹಂಗಾಗಿ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಬಂಧ ಗಂಡ ಹೆಂಡ್ತಿ ಸಂಬಂಧ. ಯಾವಾಗಲೂ ಗಂಡ ಹೆಂಡ್ತಿ ಸಂಬಂಧ ಅಂದರೆ ಅತಿ ಶ್ರೇಷ್ಠವಾದ ಸಂಬಂಧ ಅಂತ ಕೂಡ ಹೇಳ್ಬೋದು. ಇಷ್ಟನ್ನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನಗೆ ಗೊತ್ತಿರೋವಂಥದ್ದನ್ನು ನಾನು ಹೇಳಿದ್ದೀನಿ. ಮತ್ತು ಕೊನೆಯದಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ಬ್ಲೇಮ್ ಮಾಡಿಲ್ಲ. ನನ್ನ ಅನುಭವದ ಮಾತನ್ನು ನಾನು ಹಂಚ್ಕೊಂಡಿದ್ದೀನಿ. ನಮಸ್ತೆ.